ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಪ್ರೇಮ್ ಕುಮಾರ್. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಉತ್ತೇಜನ ಕೊಡುವಂಥ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಆದರೆ ಕೊಡಗು ಜಿಲ್ಲೆಯಲ್ಲಿ ಮಾತ್ರ ಸದ್ದಿಲ್ಲದೆ ಅಂದರೆ 2019ರಿಂದ 24ರವರೆಗೆ ಸುಮಾರು 21 ಶಾಲೆಗಳು ಸರ್ಕಾರಿ ಶಾಲೆಗಳಿಗೆ ಬೀಗ ಬಿದ್ದಿರುವಂಥದ್ದು. ಕೊಡಗು ಜಿಲ್ಲೆಯಾದ್ಯಂತ 2019ರಿಂದ ಇಲ್ಲಿವರೆಗೂ ಕೂಡ ಅಂತಾದರೆ 21 ಸರ್ಕಾರಿ ಶಾಲೆಗಳಿಗೆ ಕೂಡ ಒಂದು ಶೂನ್ಯ ದಾಖಲಾತಿ ಹಿನ್ನೆಲೆಯಲ್ಲಿ ಕೂಡ ಸರ್ಕಾರಿ ಶಾಲೆಗಳನ್ನ ಮುಚ್ಚಲಾಗಿರುವಂಥದ್ದು. ಪ್ರಮುಖವಾಗಿ ಕೊಡಗು ಜಿಲ್ಲೆಯಲ್ಲಿ ಬೆಟ್ಟಗುಡ್ಡಗಳ ಪ್ರದೇಶವಾದ ಕಾರಣದಿಂದಾಗಿ ಕೂಡ ಕಾಫಿ ತೋಟಗಳಲ್ಲಿ ಕೆಲಸ ಮಾಡುವಂಥ ಮಕ್ಕಳು ಶಾಲೆಗಳಿಗೆ ಹೋಗೋದಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ. ಪೋಷಕರು ಕೂಡ ಅಂದರೆ ಕಾಫಿ ತೋಟಗಳಿಂದ ಕಾಫಿ ತೋಟಕ್ಕೆ, ಊರಿನಿಂದ ಊರಿಗೆ ಒಂದು ಕೂಲಿ ಮಾಡೋದಕ್ಕೆ ವಲಸೆ ಹೋಗುವಂಥ ನಿಟ್ಟಿನಲ್ಲಿ ಕೂಡ ಮಕ್ಕಳ ದಾಖಲಾತಿ ಸಂಖ್ಯೆ ಕಡಿಮೆ ಆಗ್ತಿರುವಂಥ ನಿಟ್ಟಿನಲ್ಲಿ 21 ಶಾಲೆಗಳು ಸರ್ಕಾರಿ ಶಾಲೆಗಳು ಬೀಗ ಬಿದ್ದಿರುವಂಥದ್ದು. ಸೋಮವಾರಪೇಟೆಯಲ್ಲಿ 7 ಸರ್ಕಾರಿ ಶಾಲೆಗಳು, ಮಡಿಕೇರಿ ತಾಲೂಕಿನಲ್ಲಿ ಕೂಡ 3 ಸರ್ಕಾರಿ ಶಾಲೆಗಳು ಮತ್ತು ವೀರಶಪೇಟೆ ತಾಲೂಕಿನಲ್ಲಿ 8 ಸರ್ಕಾರಿ ಶಾಲೆಗಳು ಮುಚ್ಚುವುದರ ಮೂಲಕವಾಗಿ ಸುಮಾರು 21 ಸರ್ಕಾರಿ ಶಾಲೆಗಳಿಗೆ ಬೀಗ ಬಿದ್ದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ವೀರಶಪೇಟೆ, ಪೊನ್ನಂಪೇಟೆ ತಾಲೂಕಿನಲ್ಲಿರುವಂತಹ ಹಲವು ಪ್ರಮುಖ ಕಾಫಿ ತೋಟಗಳಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ಕೊಂಡಿದ್ದಾರೆ. ಅಲ್ಲದೆ ಕೂಡ ವಲಸೆ ಬಂದಂಥ ಅಂದರೆ ಬೇರೆ ತಾಲೂಕುಗಳಿಂದ, ಬೇರೆ ಜಿಲ್ಲೆಗಳಿಂದ ವಲಸೆ ಬಂದಂತಹ ಆ ಕೂಲಿ ಕಾರ್ಮಿಕರ ಮಕ್ಕಳು ಶಾಲೆಗೆ ಹಿಂದೇಟನ್ನು ಹಾಕ್ತಿರುವಂಥದ್ದು. ಪ್ರಮುಖವಾಗಿ ಕೊಡಗು ಜಿಲ್ಲೆಯಲ್ಲಿ 14 ಮಕ್ಕಳು ಶಾಲೆಯಿಂದ ಅಂದರೆ 6 ವರ್ಷದಿಂದ 14 ವರ್ಷದಿಂದ ಒಳಗಿನ ಮಕ್ಕಳಿಗೂ 64 ಮಕ್ಕಳು ಶಾಲೆಯಿಂದ ಒಂದು ವಿದ್ಯಾಭ್ಯಾಸದಿಂದ ವಂಚಿತರಾಗಿರುವಂಥದ್ದು. ಅದರಲ್ಲೂ ಕೂಡ 14 ಮಕ್ಕಳು ಶಾಲೆಗೆ ಕೂಡ ದಾಖಲಾತಿಯನ್ನು ಪಡ್ಕೊಂಡಿಲ್ಲ. ಆದರೆ ಎಲ್ಲಿಗೆ ಹೋದ್ರು ಎಂಬುದನ್ನು ಕೂಡ ಒಂದು ಪೂರ್ಣ ಮಾಹಿತಿ ಕೂಡ ಯಾರಿಗೂ ಕೂಡ ಸಿಗ್ತಾ ಇರೋ ಕಾರಣದಿಂದ ಕೂಡ ಮಕ್ಕಳ ಅಂದರೆ ಸುಮಾರು 64 ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬ್ರೇಕ್ ಬಿದ್ದಿರುವಂಥದ್ದು. ಸುಮಾರು 64 ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿರುವಂಥದ್ದು. ರಾಜ್ಯ ಸರ್ಕಾರ ಅಂದರೆ ಇಂದಿನ ರಾಜ್ಯ ಸರ್ಕಾರ ಏನು ಬೊಮ್ಮಾಯಿ ಸರ್ಕಾರ ನೇತೃತ್ವದ ಏನಿತ್ತು, ಅಲ್ಲಿ ಕೂಡ ಒಂದು ಸರ್ಕಾರಿ ಅಂದರೆ ಕಡಿಮೆ ದಾಖಲಾತಿ ಇರುವಂತಹ ಸರ್ಕಾರಿ ಶಾಲೆಗಳನ್ನು ಕೂಡ ಪಕ್ಕದಲ್ಲಿರುವಂತಹ ಸರ್ಕಾರಿ ಶಾಲೆಗಳಿಗೆ ವಿಲೀನ ಮಾಡಬೇಕು ಅನ್ನೋದು ಕೂಡ ಒಂದು ಆಜ್ಞೆಯನ್ನು ಹೊರಡಿಸಿತ್ತು. ಆದರೆ ಕೂಡ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಈಗ ಸದ್ದಿಲ್ಲದೆ ಕಾಂಗ್ರೆಸ್ ಸರ್ಕಾರ ಕಡಿಮೆ ದಾಖಲಾತಿ ಹೊಂದಿರುವಂತಹ ಸರ್ಕಾರಿ ಶಾಲೆಗಳಿರುವಂತಹ ಮಕ್ಕಳನ್ನ ಪಕ್ಕದಲ್ಲಿರುವಂತಹ ಸರ್ಕಾರಿ ಶಾಲೆಗಳಿಗೆ ವಿಲೀನ ಮಾಡ್ಕೊಳ್ತಾ ಇರುವಂಥದ್ದನ್ನ ನಾವು ನೋಡ್ಬೋದಾಗಿರುವಂಥದ್ದು. ಪ್ರಮುಖವಾಗಿ ರಾಜ್ಯದಾದ್ಯಂತ ಸಮೀಕ್ಷೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಕೊಡಗು ಜಿಲ್ಲೆ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಸುಮಾರು 64 ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ 21 ಶಾಲೆಗಳಿಗೆ ಬೀಗ ಬಿದ್ದಿರುವಂಥದ್ದು. ಈಗ ಒಂದು ಸಾರಿ ಅಂದರೆ ಸುಮಾರು 21 ಸರ್ಕಾರಿ ಶಾಲೆಗಳು ಒಂದು ಸರ್ಕಾರಿ ಶಾಲೆಗಳಿಗೆ ಬೀಗ ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ಮತ್ತೆ ತೆಗೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಈಗ ಅಧಿಕಾರಿಗಳು ಹೇಳ್ತಾ ಇರುವಂಥ ಪ್ರಕಾರ DDPU ಒಂದು ಹೇಳ್ತಿರುವಂಥ ಪ್ರಕಾರವಾಗಿ ಕೂಡ ಸರ್ಕಾರಿ ಶಾಲೆಗಳಲ್ಲಿರುವಂಥ ಮಕ್ಕಳಿಗೆ ಏನಾದರೂ ಕೂಡ ದಾಖಲಾತಿ ಕಂಡು ಬಂದರೆ ಆ ಸರ್ಕಾರಿ ಶಾಲೆಗಳನ್ನ ಉಳಿಸ್ತೀವಿ ಮತ್ತು ನಡೆಸ್ತೀವಿ ಅನ್ನೋದನ್ನು ಹೇಳಿಕೆಯನ್ನು ನೀಡ್ತಾರೆ. ಆದರೆ ಅದು ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇಲ್ಲಿವರೆಗೂ ಕೂಡ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಆದರೂ ಕೂಡ ಸರ್ಕಾರಿ ಶಾಲೆಗಳಿಗೆ ಮುಖ ಮಾಡಿದಂತಹ ಮಕ್ಕಳು ಈಗ ಮುಂದಿನ ದಿನಗಳಲ್ಲಿ ಕೂಡ ಮುಖ ಮಾಡ್ತಾರೆ ಎಂಬುದನ್ನು ಕೂಡ ಒಂದು ಕನಸಿನ ಮಾತಾಗಿರುವಂಥದ್ದು. 2019 ಸಾಲಿನಿಂದ 2024-25ನೇ ಸಾಲಿನವರೆಗೆ ಒಟ್ಟು 21 ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಮಕ್ಕಳ ಸಂಖ್ಯೆ ಶೂನ್ಯವಾಗಿರೋದ್ರಿಂದ ಮುಚ್ಚಿದ್ದಾವೆ. ಅದೇ ರೀತಿ ಅನ್ಏಡೆಡ್ ಸ್ಕೂಲ್ಸು 20 ಮುಚ್ಕೊಂಡಿದ್ದಾವೆ. ಹೀಗೆ ಏಡೆಡ್ ಸ್ಕೂಲ್ಸ್ ಸಹ ಒಂದು 8 ಶಾಲೆಗಳು ನಮ್ಮ ಜಿಲ್ಲೆಯಲ್ಲಿ ಸ್ಥಗಿತ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಎಲ್ಲ ತಾಲೂಕು ಇಡೀ ಮಡಿಕೇರಿ ತಾಲೂಕಿನ ವಿವಿಧ ತಾಲೂಕುಗಳಲ್ಲೂ ಸಹ ಇದ್ದಾವೆ. ಸೋಮವಾರಪೇಟೆನಲ್ಲಿಯೂ ಇದೆ, ವಿರಾಜಪೇಟೆ, ಮಡಿಕೇರಿ, ಇದರಲ್ಲಿ 3 ತಾಲೂಕುಗಳಲ್ಲೂ ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಇಲ್ಲಿದೆ ಮಕ್ಕಳ ಸಂಖ್ಯೆಯಿಂದ ಶಾಲೆಗಳು ಕ್ಷೀಣಿಸಿರ್ತಕ್ಕಂಥದ್ದು, ಅಂದರೆ ತಾತ್ಕಾಲಿಕವಾಗಿ ಮುಚ್ಚಿರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ಮಕ್ಕಳ ಸಂಖ್ಯೆನೇ ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಆಗ್ತಾ ಇದೆ. ವರ್ಷಕ್ಕೆ 1000ದಿಂದ 2000 ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಒಟ್ಟು ಮಕ್ಕಳ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ಶಾಲೆಗಳಿಗೂ ಮಕ್ಕಳು ಲಭ್ಯ ಸಿಗ್ತಾ ಇಲ್ಲ. ಒಂದು. ಎರಡನೇದು, ಗ್ರಾಮೀಣ ಪ್ರದೇಶದಲ್ಲಿ ಜನವಸತಿ ಪ್ರದೇಶದಲ್ಲಿ ಕಡಿಮೆ ಮನೆಗಳಿರ್ತದೆ. ಅಲ್ಲಿ ಮಕ್ಕಳು ಲಭ್ಯತೆ ಇಲ್ದಂಗೆ ಆದಾಗ ಅವು ನ್ಯಾಚುರಲ್ ಆಗಿ ಶಾಲೆಗಳು ಸ್ಥಗಿತ ಆಗ್ತದೆ. ಸರ್ಕಾರಿ ಶಾಲೆಗಳು ಮಕ್ಕಳ ಲಭ್ಯತೆಯೇ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಆಗಿದೆ. ಶಿಕ್ಷಕರನ್ನು ನಾವೀಗ ತಾತ್ಕಾಲಿಕವಾಗಿ ಅವ್ರನ್ನ ಬಳಸ್ಕೊಳ್ತೀವಿ. ಒಂದು ನಿಯೋಜನೆ ಮೇರೆಗೆ ಯಾವುದಾದ್ರೂ ಶಾಲೆ ಅದು ಈ ರೀತಿ ಮಕ್ಕಳು ಶೂನ್ಯ ಆಗ್ತಿದ್ದಾಗೆ ಆ ಶಿಕ್ಷಕರನ್ನು ಸರ್ಕಾರಿ ಶಾಲೆ ಅವಶ್ಯಕತೆ ಇರತಕ್ಕಂಥ ಶಾಲೆಗೆ ನಿಯೋಜನೆ ಆಧಾರದ ಮೇಲೆ ನಾವು ಅವ್ರನ್ನ ಬಳಕೆ ಮಾಡ್ಕೊಳ್ತೀವಿ. ಅದಾದಮೇಲೆ ಪ್ರತಿ 2 ವರ್ಷಕ್ಕೊಂದು ಸಾರಿ ನಾವು ಹೆಚ್ಚುವರಿ ಶಿಕ್ಷಕರನ್ನು ನಾವು ರೀಡಿಪ್ಲೇ ಮಾಡ್ತಕ್ಕಂಥ ಒಂದು ಪಾಲಿಸಿ ನಮ್ಮ ಇಲಾಖೆನಲ್ಲಿದೆ. ಆವಾಗ ಅವರಿಗೆ ಕಾಯಂ ಆಗಿರ್ತಕ್ಕಂಥ ಶಾಲೆಗೆ ನಾವು ಅವ್ರಿಗೆ ಕಳಿಸ್ಕೊಟ್ಟು ಅಲ್ಲಿ ಶಿಫ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಎಲ್ಲ ಶಿಕ್ಷಕರನ್ನು ನಾವು ಬಳಕೆ ಮಾಡ್ಕೊಂಡಿದ್ದೇವೆ.
ಮೂಲಭೂತ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ. ಅಂದರೆ ಅಳಿದುಳಿದ ಮಕ್ಕಳು ಏನು 10ಕ್ಕಿಂತ ಕಡಿಮೆ ಏನು ದಾಖಲಾತಿ ಪಡ್ಕೊಂಡಿದ್ದಾರೆ ಆ ಮಕ್ಕಳ ಪೋಷಕರು ಹೇಳೋ ರೀತಿಯಾಗಿ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ, ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ ಎಂಬುದನ್ನು ಕೂಡ ಆರೋಪನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಕಂಡುಬಂದಿರುವಂತಹ ಸರ್ಕಾರಿ ಶಾಲೆಗಳಿರುವಂತಹ ಒಂದು ದಾಖಲಾತಿ ಶೂನ್ಯವಾಗಿರುವಂಥ ಹಿನ್ನೆಲೆ ಕೂಡ ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಿರುವಂಥದ್ದನ್ನ ನಾವು ನೋಡ್ಬೋದಾಗಿರುವಂಥದ್ದು. ಸರ್ಕಾರ ಅಂದರೆ ಹಲವಾರು ಯೋಜನೆಗಳನ್ನು ತರುವುದರ ಜೊತೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡೋದ್ರ ಜೊತೆಗೆ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಆದರೂ ಕೂಡ ಯಾವುದೇ ರೀತಿಯ ಯೋಜನೆಗಳು ಕೂಡ ವಿಫಲವಾಗ್ತಿರುವಂಥದ್ದು ನಮ್ಮ ಕಣ್ಮುಂದೆ ಬರ್ತಿರುವಂಥದ್ದು. ಪ್ರೇಮ್ ಕುಮಾರ್, ನ್ಯೂಸ್ 18 ಕನ್ನಡ, ಕೊಡಗು.